ಮನೆ ಡೋರ್ ಓಪನ್ ಆಗಿತ್ತು, ತಾರಾ ಅವ್ರದ್ದು ಮನೆ ಡೋರ್ ಓಪನ್ ಆಗಿತ್ತು. 10 ಕಾಲ ಆಗಿತ್ತು. ಏನಕ್ಕೆ ಇಷ್ಟೊತ್ತಿನ ಡೋರ್ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಅಲ್ಲಿ ಕಾಯ್ದೆ. 2-3 ನಿಮಿಷ ಆದ್ಮೇಲೆ ರಾಯಲ್ ಶರೀಫ್ ಅಂತ 7ನೇ ಸ್ಕೂಟಿ, ತಾರಾ ಅವ್ರದ್ದು ಸ್ಕೂಟಿಲಿ ಬಂದ್ರು. ಬಂದ್ಬಿಟ್ಟು ಸೀದಾ ಮನೆ ಒಳಗೆ ಹೋಗಿ ಬಾಕ್ಲ ಹಾಕೊಂಡು ಹೋಗಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡಿದೆ. ಬೆಡ್ರೂಮ್ ಒಳಗೆ ಆಗ್ತಾ ಇದ್ದ, ಬೆಡ್ರೂಮ್ ಒಳಗೆ ಕುತ್ಕೊಟ್ಟಿದ್ದೆ. ಈಗ ಬಾಂಬೆಯಿಂದ ಬಂದೆ ಕಣೋ ಅಂತೇಳಿ ನನ್ನ ಹತ್ರ ಹೇಳ್ತಾ ಇದ್ದ. ಬಾಂಬೆಯಿಂದ ಬಂದು ನಿಮ್ಮ ಮನೆಗೆ ಹೋಗು, ನಮ್ಮ ಮನೆಗೇನು ಕಪ್ಪ ಬರ್ತಿದ್ಯಾ? ನೀವು ಬಾಂಬೆಯಿಂದ ಬಂದು ನಿಮ್ಮ ಮನೆಗೆ ಹೋಗ್ಬೇಕಪ್ಪ, ನೀನು ಇಲ್ಲಿಗೇನು ಹೋಗುದು? ನನ್ನ ಹೆಂಡತಿ ಜೊತೆ ನೀನೇನು ಮಾಡ್ತಾ ಇದೀಯ ಅಂತ ಕೇಳಿದ್ದಕ್ಕೆ ನನ್ನ ಮೊಬೈಲ್ ಸಮೇತ ಕಿತ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಮಚ್ಚು ತಗೊಂಡು ಬೀಸಿದ್ದಾರೆ. ನನಗೆ ಯಾರ ತಂಟನೂ ಬೇಡ, ಯಾರ ಸವಾಸನೂ ಬೇಡ, ನನ್ನ ಜೀವಕ್ಕೆ ರಕ್ಷಣೆ ಬೇಕು. ಇವನು ನಾನು ನಿನಗೆ ಆ ಥರದ್ದು ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಸಾಯಿಸ್ತೀನಿ ಅಂತೇಳ್ಬಿಟ್ಟು ರಾಯಲ್ ಶರೀಫು ನನಗೆ ಬೆದರಿಕೆ ಹಾಕಿದ್ದಾರೆ. ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷನ ಮೇಲೆ ಹಲ್ಲೆ ಪ್ರಕರಣ. ಘಟನೆ ಬಗ್ಗೆ ವಿಡಿಯೋ ಮಾಡಿ ಹೇಳಿಕೆ ನೀಡಿದ ಮಹಿಳೆ ಪತಿ. ನಿನ್ನೆ ರಾತ್ರಿ 10:30ಕ್ಕೆ ರಾಹಿಲ್ ಶರೀಫ್ ಮನೆಗೆ ಬಂದ. ಮನೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡ್ರು. ನಾನು ಆಕೆಯ ತಮ್ಮ, ತಾಯಿ, ಅಕ್ಕ, ಸಂಬಂಧಿಕರಿಗೆ ಫೋನ್ ಮಾಡಿದೆ. ನಾವೆಲ್ಲರೂ ಒಳಗೆ ಹೋದಾಗ ಬೆಡ್ರೂಮ್ನಲ್ಲಿ ಇದ್ರು. ಆತ ನನ್ನ ನೋಡಿ ಬಾಂಬೆಯಿಂದ ಈಗ ಬಂದೆ ಅಂದ. ನಿಮ್ಮ ಮನೆಗೆ ಹೋಗು, ನಮ್ಮ ಮನೆಗೆ ಯಾಕೆ ಬಂದೆ ಅಂತ ಕೇಳಿದೆ. ಆಗ ಹಲ್ಲೆ ಮಾಡಿದ. ಮಚ್ಚು ತಗೊಂಡು ನನ್ನ ಮೇಲೆ ಬೀಸಿದ್ದಾನೆ. ಆಮೇಲೆ ಕಾರು ಬಂತು, ಹತ್ತಿಕೊಂಡು ಹೋದ. ನನಗೆ ಜೀವ ಭಯ ಇದೆ. ನಾನು ಲವ್ ಮ್ಯಾರೇಜ್ ಆದೆ ಅಂತ ಹೆತ್ತವರೇ ದೂರ ಇಟ್ಟಿದ್ದಾರೆ. ರಾಹಿಲ್ ಶರೀಫ್ ನನಗೆ ಹಾಗೆ ಮಾಡ್ತೀನಿ, ಕೊಲೆ ಮಾಡ್ತೀನಿ ಅಂತಾನೆ. ನಾವು ಗಂಡ ಹೆಂಡತಿ ದೂರವಾಗಿ 1 ವರ್ಷ ಆಯ್ತು. ಅದಕ್ಕೆ ಕಾರಣವೇ ಕಾಂಗ್ರೆಸ್ ಯುವ ಮುಖಂಡ ರಾಹಿಲ್ ಶರೀಫ್. ಇಬ್ರು ಸೇರಿ ನನಗೆ ಮೋಸ ಮಾಡಿದ್ದಾರೆ ಎಂದ ಮಹಿಳೆ ಪತಿ ಕೀರ್ತಿರಾಜ್. ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಹಿಳೆಯ ಪತಿ ಪ್ರತಿಕ್ರಿಯಿಸಿದ್ದಾರೆ. ವಿಡಿಯೋ ಮಾಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹಿಳೆ ಪತಿ ಕೀರ್ತಿರಾಜ್ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ವಿಡಿಯೋ ಮೂಲಕ. ನಿನ್ನೆ ರಾತ್ರಿ 10:30ಕ್ಕೆ ರಾಹಿಲ್ ಶರೀಫ್ ನಮ್ಮ ಮನೆಗೆ ಬಂದ. ಆತ ಮನೆಯೊಳಗೆ ಬಂದು ಬಾಗಿಲು ಹಾಕೊಂಡ್ರು. ನಾನು ಆಕೆಯ ತಮ್ಮ, ತಾಯಿ ಹಾಗೆ ಅಕ್ಕ, ಸಂಬಂಧಿಕರಿಗೆ ಫೋನ್ ಮಾಡಿ ಈ ವಿಚಾರವನ್ನ ತಿಳಿಸಿದೆ. ಬಳಿಕ ನಾವೆಲ್ಲರೂ ಬಂದಾಗ ಅವರು ಬೆಡ್ರೂಮ್ ನಲ್ಲಿ ಇದ್ರು ಅಂತ ಮಹಿಳೆಯ ಪತಿ ಕೀರ್ತಿರಾಜ್ ಹೇಳಿದ್ದಾರೆ. ಆತನನ್ನ ಕೇಳಿದಾಗ ನಾನು ಈಗಷ್ಟೇ ಮುಂಬೈನಿಂದ ಬಂದೆ ಅಂತ ಆತ ಹೇಳಿದ್ದಾನೆ. ಆಗ ನಾನು ನೀನ್ಯಾಕೆ ನಮ್ಮ ಮನೆಗೆ ಬಂದೆ, ನಿನ್ನ ಮನೆಗೆ ಹೋಗು ಅಂತ ಹೇಳಿದೆ. ಅದಕ್ಕೆ ಆತ ನನ್ನ ಮೇಲೆ ಹಲ್ಲೆ ಮಾಡಿದ, ಮಚ್ಚು ತಗೊಂಡು ನನ್ನ ಮೇಲೆ ಬೀಸಿದ್ದಾನೆ ಅಂತ ಕೀರ್ತಿರಾಜ್ ಆರೋಪಿಸಿದ್ದಾರೆ. ಆಮೇಲೆ ಕಾರು ಬಂತು, ಕಾರ್ ಹತ್ಕೊಂಡು ಹೋಗಿದ್ದಾನೆ. ಈಗ ನನಗೆ ಜೀವ ಭಯ ಇದೆ. ನಾನು ಲವ್ ಮ್ಯಾರೇಜ್ ಆಗಿದ್ದೀನಿ, ಹಾಗಾಗಿ ನನ್ನ ಹೆತ್ತವರು ನನ್ನನ್ನ ದೂರ ಇಟ್ಟಿದ್ದಾರೆ. ಕಳೆದ 1 ವರ್ಷದಿಂದ ನಾನು ಹಾಗೂ ನನ್ನ ಪತ್ನಿ ದೂರವಾಗಿದ್ದೇವೆ. ಅದಕ್ಕೆ ಪ್ರಮುಖ ಕಾರಣ ರಾಹಿಲ್ ಶರೀಫ್ ಅಂತ ಮಹಿಳೆಯ ಪತಿ ಕೀರ್ತಿರಾಜ್ ಆರೋಪವನ್ನ ಮಾಡಿದ್ದಾರೆ. ಇಷ್ಟೆಲ್ಲ ಆಗೋದಕ್ಕೆ ಪ್ರಮುಖ ಕಾರಣ ಕಾಂಗ್ರೆಸ್ ಯುವ ಮುಖಂಡ ರಾಹಿಲ್ ಶರೀಫ್ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇವರಿಬ್ರು ಸೇರ್ಕೊಂಡು ನನಗೆ ಮೋಸ ಮಾಡಿದ್ದಾರೆ ಅಂತ ಮಹಿಳೆಯ ಪತಿ ಕೀರ್ತಿರಾಜ್ ಆರೋಪ ಮಾಡಿದ್ದಾರೆ. ನಮಸ್ತೆ, ನನ್ನ ಹೆಸರು ಕೀರ್ತಿರಾಜ್ ಅಂತ. ನನಗೆ ನನ್ನ ಗಂಡ ಹೆಂಡತಿ ಜಗಳ ಅಂತೇಳ್ಬಿಟ್ಟು ನನಗೆ 1 ವರ್ಷದಿಂದ ನಾವು ಅವರು ಒಟ್ಟಿಗಿಲ್ಲ. ಅದು ಕಾರಣನೇ ರಾಹಿಲ್ ಶರೀಫ್ ಅಂತೇಳ್ಬಿಟ್ಟು ಒಬ್ಬರಿದ್ರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಅಂತೇಳ್ಬಿಟ್ಟು. ಅವ್ರಿಗೆ ಓಟ್ ಹಾಕೋ ನೆಪದಲ್ಲಿ ಅವ್ರ ಜೊತೆ ಸೇರ್ಕೊಂಡು ನನಗೆ ಮೋಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇದನ್ನು ಕೇಳಿದ್ದಕ್ಕೆ ನನಗೆ ಮೊಬೈಲ್ ಕೊಡಿ, ನಾನು ಚೆಕ್ ಮಾಡ್ತೀನಿ, ಎಷ್ಟೊತ್ತು ಮಾತಾಡಿದ್ದೀನಿ ಅಂತ ಕೇಳಿದ್ದಕ್ಕೆ ಅವ್ರು ಕೊಡಲಿಲ್ಲ. ಸರಿ ಅಂತೇಳ್ಬಿಟ್ಟು ಅವತ್ತು ಮೊಬೈಲ್ ಒಂದು ಕಿತ್ಕೊಂಡು ಹೋದೆ. ಆಮೇಲೆ ಅವ್ರ ತಮ್ಮ ಬಂದ್ಬಿಟ್ಟು ನಮ್ಮ ಅಕ್ಕ, ಅಮ್ಮ ಅಂತೇಳ್ಬಿಟ್ಟು ಕೆಟ್ಟದಾಗ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ, ನನಗೂ ಕೋಪ ಬಂದ್ಬಿಟ್ಟು ಇಬ್ಬರಿಗೂ ಹೊಡೆದಾಟ ಆಯ್ತಲ್ಲಿ. ಅದಾದಮೇಲೆ ಮಾನ್ಯ ದಿನ ಹೋಗ್ಬಿಟ್ಟು ಇವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಕೇಸ್ ಮಾಡಿಸ್ತಾರೆ, ಸುಳ್ಳು ಕೇಸ್ ಮಾಡಿಸ್ತಾರೆ, ಅಟ್ರಾಸಿಟಿ ಸುಳ್ಳು ಕೇಸ್ ಮಾಡಿಸ್ತಾರೆ. ಅವರು SC, ನಾವು ಬಿಳಮಗ ಶೆಟ್ಟಿ ಅಂತೇಳಿ ನಮ್ಮದಿದ್ದು ಸುಳ್ಳು ಕೇಸ್ ಮಾಡಿಸ್ತಾರೆ. ಅದಾದಮೇಲೆ ರಾಡಲ್ಲಿ ಹೊಡೆದಿದ್ದೀನಿ ಅಂತೇಳ್ಬಿಟ್ಟು ಒಂದು ರಾಡು ಸಮೇತ ರಾಯಲ್ ಶರೀಫ್ ಎನ್ನೊಬ್ಬ ಅವನು ರಾಡಲ್ಲಿ ಹೊಡೆದಿದ್ದೀನಿ, ಅವನೇ ಐ ವೀಕ್ನೆಸ್. ಇದಕ್ಕೆ ರಾಡಲ್ಲಿ ಹೊಡೆದಿದ್ದೀನಿ ಅಂತೇಳ್ಬಿಟ್ಟು ಒಂದು ರಾಡು ಸಮೇತ ಪೊಲೀಸ್ ಮಾರ್ಜರಿ ಕೊಡ್ತಾರೆ. ಆ ಪೊಲೀಸ್ ಮಾರ್ಜರಿಯಲ್ಲಿ ರಾಡ್ ಕೊಟ್ಟಿದ್ರಲ್ಲ, ಅದು ನಾನು ಮುಟ್ಟೇ ಇಲ್ಲ. ಆ ರಾಡ್ನ ನಾನು ಮುಟ್ಟೇ ಇಲ್ಲ.
ಅದು ನಡೆದು 1 ವರ್ಷ ಆಯಿತು. ಅಟ್ರಾಸಿಟಿ ಕೇಸ್ ಆಗಿ 15 ದಿವಸ ಜೈಲಲ್ಲಿ ಇದ್ದು ನಮ್ಮ ಅಪ್ಪ ಯಾರೂ ಬೇಡ ಅಂತ ಬಿಟ್ಟೋಗಿದ್ದೆ, ಅವರೇ ಬಂದುಬಿಟ್ಟು ನನಗೆ ಬೇಲೆಲ್ಲ ಮಾಡಿಸಿ ನನಗೆ ಹೊರಗಡೆ ಕರ್ಕೊಂಬಂದರು. ಇವರು ಕೇಸ್ ವಾಪಸ್ ತೊಗೊತೀನಿ ಅಂತೆಲ್ಲ ಹೇಳಿದರು. ಅದಾಗಿ 1 ವರ್ಷ ಆಯಿತು. ಇವತ್ತು ಸಮೇತ ಒಂದು ದಿನ ಬಂದು ಅವರು ಕೋರ್ಟಿಗೆ ಬಂದು ನಾವು ಕೇಸ್ ವಾಪಸ್ ತೊಗೊತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿಲ್ಲ. ಸರಿ, ಹಿಂಗಿದೆ ಅಲ್ವಾ, ನಮಗೆ ಬೇಡ, ನಮ್ಮನ್ನು ನಂಬ್ಕೊಂಡು ಅಪ್ಪ ಅಮ್ಮ ಇದ್ದಾರೆ, ಅವ್ರನ್ನಾದ್ರೂ ಚೆನ್ನಾಗಿ ನೋಡ್ಕೊಳ್ಳೋಣ, ಇವ್ರು ಹೆಂಗಾದರೂ ಹೋಗಲಿ ಅಂತೇಳ್ಬಿಟ್ಟು ನನ್ನ ಪಾಡಿಗೆ ನಾನಿದ್ದೆ. ನಿನ್ನೆ ಎಷ್ಟು ತಾರೀಕು? ಫೆಬ್ರವರಿ 5ನೇ ತಾರೀಕು. ನಿನ್ನೆ ನಾನು 4ನೇ ತಾರೀಕು, ಫೆಬ್ರವರಿ 4ನೇ ತಾರೀಕು ನನ್ನ ಸ್ನೇಹಿತರ ಮನೆಗೆ ಊಟಕ್ಕೆ ಕರೆದಿದ್ರು. ನಮ್ಮ ಮುಸ್ಲಿಂ ಸ್ನೇಹಿತ ಒಬ್ಬ ಊಟಕ್ಕೆ ಕರೆದಿದ್ರು. ಹೋಗಿ ಬಿರಿಯಾನಿ ತಿನ್ಕೊಂಡೆ ಹಿಂಗೆ ಹೋಗ್ತಾ ಇದ್ದೆ. ಮನೆ ಡೋರ್ ಓಪನ್ ಆಗಿತ್ತು. ಯಾರ್ದು? ತಾರಾ ಅವ್ರದ್ದು ಮನೆ ಡೋರ್ ಓಪನ್ ಆಗಿತ್ತು. ಸರಿ, ಏನಕ್ಕೆ ಇಷ್ಟೊತ್ತಿನಲ್ಲಿ 10 ಕಾಲಾಗಿತ್ತು, ಏನಕ್ಕೆ ಇಷ್ಟೊತ್ತಿನಲ್ಲಿ ಡೋರ್ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಅಲ್ಲಿ ಕಾಯ್ದೆ. ಆಮೇಲೆ ಯಾರೂ ಬರಲಿಲ್ಲ. ಮತ್ತು ನಾನು ಅಲ್ಲಿ ಇನ್ನೊಂದು ಅವ್ರ ಮನೆ ಎದುರುಗಡೆ ಒಂದು ಕತ್ಲೆ ರೋಡ್ ಇದೆ, ಅಲ್ಲಿ ಬೈಕ್ ಹಾಕ್ಕೊಂಡು ನಾನು ಸ್ವಲ್ಪ ಹೊತ್ತು ಕಾಯ್ದೆ. 2-3 ನಿಮಿಷ ಆದಮೇಲೆ ರಾಯಲ್ ಶರೀಫ್ ಅಂತ ಇವಳದೇ ಸ್ಕೂಟಿ, ತಾರಾ ಅವ್ರದ್ದೇ ಸ್ಕೂಟಿಲಿ ಬಂದರು. ಬಂದುಬಿಟ್ಟು ಸೀದಾ ಮನೆ ಒಳಗೆ ಹೋಗಿ ಬಾಗ್ಲು ಹಾಕೊಂಡ್ರು. ನಾನು ಅದಾದ ನಂತರ ತಾರಾ ಅವರ ತಮ್ಮ ಚಿಕ್ಕಮ್ಮನ ಮಕ್ಕಳು 2 ಜನ, ಅವ್ರಿಗೆ ಫೋನ್ ಮಾಡಿದೆ, ಮತ್ತು ಅವ್ರ ಚಿಕ್ಕಮ್ಮಂಗೆ ಫೋನ್ ಮಾಡಿದೆ. ಅದಾದ ನಂತರ ಅವ್ರ ಅಮ್ಮಂಗೂ ಸಹ ಫೋನ್ ಮಾಡಿದೆ. ನಾನು ಹೇಳಿದರೆ ನೀವು ನಂಬಲಿಲ್ಲ, ಬನ್ನಿ ರೆಡ್ ಹ್ಯಾಂಡಾಗಿ ನೋಡಿ ಇಬ್ಬರು ಇದ್ದಾರೆ ಅಂತೇಳ್ಬಿಟ್ಟು ಇದು ಮಾಡಿದೆ. ಅದಾದಮೇಲೆ ಅವ್ರ ಅಮ್ಮ ಇವ್ರಿಗೆ ಫೋನ್ ಮಾಡಿ ಏನಾಯಿತು, ಮತ್ತು ಕೀರ್ತಿ ಇದ್ದಾನಂತಲ್ಲ ಹೊರಗಡೆ, ಯಾರಿದ್ದಾರೆ ಒಳಗಡೆ ಅಂತೇಳ್ಬಿಟ್ಟು ಏನೋ ಹೇಳಿರ್ಬೋದು. ಆಮೇಲೆ ಸಡನ್ನಾಗಿ ಬಂದು ನಿಧಾನಕ್ಕೆ ಚಿಲ್ಕ ಬಿಚ್ಚುತ್ತಾರೆ ಡೋರಿಂದು. ಆಮೇಲೆ ಈಗ ಡೋರ್ ಹಾಕಿದರೆ ಅವರಿಗೊಂದು ಇದು ಬರುತ್ತೆ, ಕರೆಕ್ಟು ಇವರು ಮಾಡ್ತಿರೋ ತಪ್ಪು ಅಂತೇಳ್ಬಿಟ್ಟು ಜನಗಳಿಗೆ ಅವೇರ್ನೆಸ್ ಬರುತ್ತೆ ಅಂತೇಳ್ಬಿಟ್ಟು. ಆಮೇಲೆ ನಾನು ಡೋರ್ ತಳ್ದೆ, ಓಪನ್ ಆಯಿತು ಡೋರು. ಹೋಗಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡಿದೆ. ಬೆಡ್ರೂಮ್ ಒಳಗೆ ಆತ ಇದ್ದ, ಬೆಡ್ರೂಮ್ ಒಳಗೆ ಕೂತ್ಕೊಂಡಿದ್ದ. ಸರಿ ಅಂತೇಳ್ಬಿಟ್ಟು ನಾನು ಅಲ್ಲಿಂದ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಈಗ ಬಾಂಬೆಯಿಂದ ಬಂದೆ ಕಣೋ ಅಂತೇಳಿ ನನ್ನ ಹತ್ರ ಹೇಳ್ತಾ ಇದ್ದ. ಬಾಂಬೆಯಿಂದ ಬಂದೆ, ನಿಮ್ಮ ಮನೆಗೆ ಹೋಗು, ನಮ್ಮ ಮನೆಗೇನು ಕಪ್ಪ ಬರ್ತಿದ್ಯಾ, ನನ್ನ ಹೆಂಡತಿ ಜೊತೆ ನೀನೇನು ಮಾಡ್ತಾಯಿದ್ಯಾ ಅಂತ ಕೇಳಿದ್ದಕ್ಕೆ ನನ್ನ ಮೊಬೈಲ್ ಸಮೇತ ಕಿತ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಮಚ್ಚು ತಗೊಂಡು ಬೀಸಿದ್ದಾರೆ. ಅದೆಲ್ಲ ಆದಮೇಲೆ ಯಾರಿಗೂ ಫೋನ್ ಮಾಡ್ಕೊಂಡು ಬಂದು ಯಾರೋ ಕಾರ್ ತೊಗೊಂಬಂದರು, ಅದರಲ್ಲಿ ಹತ್ತಿ ಸೀದಾ ಓಡೋಗಿದ್ದಾನೆ. ಅದಾದಮೇಲೆ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಸ್ಟೇಷನಿಗೆ ಹೋಗಿದ್ದೀನಿ. ಅಲ್ಲಿ ಸ್ಟೇಷನಲ್ಲಿ ಸರ್ ನೋಡಿ ಸರ್ ಈ ಥರ ಆಗಿದೆ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅವಳು ಹೆಣ್ಮಗಳು ಅವಳು ನಿನ್ನ ಮೇಲೆ ಉಲ್ಟಾ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಕಂಪ್ಲೇಂಟ್ನ ಅಕ್ಸೆಪ್ಟ್ ಮಾಡಲಿಲ್ಲ ಅವರು. ಆಮೇಲೆ ನನಗೆ ಜೀವ ಬೆದರಿಕೆ ಇದೆ. ನಾನು ಇವತ್ತು ಸಹ ನಾನು ರೂಮಿಂದ ಹೊರಗೆ ಬಂದಿಲ್ಲ. ನಾನು ಈಗ ಎಲ್ಲೋ ಬೇರೆ ಕಡೆ ಇದ್ದೀನಿ. ದಯವಿಟ್ಟು ಈಗ ನನಗೆ ನ್ಯೂಸ್ ಚಾನಲ್ ಅವರೆಲ್ಲ ಫೋನ್ ಮಾಡ್ತಾರೆ. ಈಗ SP ಆಫೀಸಿಗೆ ಹೋಗ್ಬಿಟ್ಟು ನಾನು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಬೇಕು ಅಂತ ಇದ್ದೀನಿ, FIR ಮಾಡಬೇಕು ಅಂತ ಇದ್ದೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಾನು ಲವ್ ಮ್ಯಾರೇಜ್ ಆಗಿದ್ದೀನಿ ಅಂತೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮನೂ ನನಗೆ ದೂರ ಇಟ್ಬಿಟ್ರು. ನಾನೊಂದು ಸಿಂಗಲ್ ರೂಮ್ ಮಾಡ್ಕೊಂಡು ನಾನು ಒಬ್ಬ ಇರೋದು. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ನನಗೆ ಯಾರ ತಂಟೆನೂ ಬೇಡ, ಯಾರ ಸವಾಸನೂ ಬೇಡ, ನನ್ನ ಜೀವಕ್ಕೆ ರಕ್ಷಣೆ ಬೇಕು. ನಾನು ನಿನಗೆ ಆ ಥರದ್ದು ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಸಾಯಿಸ್ತೀನಿ ಅಂತೇಳ್ಬಿಟ್ಟು ರಾಯಲ್ ಶರೀಫು ನನಗೆ ಬೆದರಿಕೆ ಹಾಕಿದ್ದಾರೆ. ಅದಕ್ಕೋಸ್ಕರ ನಾನು ತುಂಬ ಇದು ಮಾಡ್ತೀನಿ. ನಾನು ಫ್ರೀಯಾಗಿ ನನ್ನ ಜೀವನ ಮಾಡಬೇಕು. ದಯವಿಟ್ಟು ನನಗೆ ನನ್ನ ಪಾಡಿಗೆ ನನ್ನನ್ನು ಬಾಳಕ್ಕೆ ಬಿಟ್ಬಿಡಿ. ಅವ್ರು ಹೆಂಗಾರು ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮಂಗೋಸ್ಕರನಾದರೂ ನನಗಿರಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ
9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.